ಮನಸ್ಸನ್ನ ಕಟ್ಸಿ. ಸವರ್ಣೀಯ ವ್ಯಕ್ತಿಯಿಂದ ದಲಿತ ಬಡ ಕುಟುಂಬದ ಹೆಣ್ಣು ಮಗಳನ್ನ ಪ್ರೀತಿಸಿ ಮದುವೆಯಾಗುತ್ತೇನೆಂದು ಮೋಸ ಮಾಡಿರುವುದು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಸಿದ್ದನಹಳ್ಳಿ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಇಂದು ಎಂಬ ಹೆಣ್ಣು ಮಗಳನ್ನ ಅದೇ ಗ್ರಾಮದ ಸವರ್ಣೀಯರಾದಂತಹ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಸುಧಾಕರ್ ಎಂಬ ವ್ಯಕ್ತಿಯ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ದಲಿತ ಹೆಣ್ಣು ಮಗುವನ್ನ ಸುಮಾರು 8 ವರ್ಷಗಳಿಂದ ಪ್ರೀತಿಸಿ ಮದುವೆಯಾಗುತ್ತೇನೆಂದು ಭರವಸೆ ನೀಡಿ ಆ ಹೆಣ್ಣು ಮಗುವಿಗೆ ಮೋಸ ಮಾಡಿರುವಂತಹ ಘಟನೆ. ಸ್ಥಳಕ್ಕೆ ಭೀಮ್ ಸೇವಾ ಸಮಿತಿ ತಂಡ ಭೇಟಿ ನೀಡಿ ಕೃತ್ಯ ಬೆಸಗಿದಂತಹ ವ್ಯಕ್ತಿಯ ಮೇಲೆ ದೂರು ದಾಖಲಿಸಿ ಕಾನೂನು ರೀತಿ ಕ್ರಮ ಜರುಗಿಸುವಂತೆ ಹೊಸಕೋಟೆ ತಾಲೂಕು ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದಂತಹ ಡಿವೈಎಸ್ಪಿ ಮಲ್ಲೇಶ್ ರವರು ಗ್ರಾಮಕ್ಕೆ ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸೂಕ್ತ ನ್ಯಾಯವನ್ನು ಒದಗಿಸಿ ಕೊಡುತ್ತೇವೆಂದು ಭರವಸೆ ನೀಡಿ ಹಾಗೂ ಈ ಕೃತ್ಯ ಬೆಸಗಿದಂತಹ ಕಿಡಿಗೇಡಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಯಿತು. ಹಾಗೂ ಅನ್ಯಾಯಕ್ಕೊಳಗಾದ ಕುಟುಂಬದ ಜೊತೆ ನಿಂತ ಭೀಮ್ ಸೇವಾ ಸಮಿತಿ ಸಂಘಟನೆಯ ತಂಡ ಶೀಘ್ರದಲ್ಲೇ ನೊಂದ ಹೆಣ್ಣು ಮಗುವಿಗೆ ನ್ಯಾಯ ಸಿಗದಿದ್ದಲ್ಲಿ ಹಂತ ಹಂತವಾಗಿ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು. ಈ ಸಂದರ್ಭದಲ್ಲಿ ಚಾಲಕರ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಮುನಿರಾಜ್, ಆಟೋ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀನಾಥ್, ಶ್ರೀಕಾಂತ್ ರಾವನ್, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭೀಮ್ ಸೇವಾ ಸಮಿತಿ ಹಾಗೂ ಉಪಸ್ಥಿತರಿದ್ದರು. ಊರಲ್ಲಿರೋ ದೊಡ್ಡವರು ನ್ಯಾಯ ಮಾಡಬೇಕಾಗಿತ್ತು. ಎತ್ ಕಡೆ ಮಾಡಿದ್ರೆ ನಮ್ಮ ಕಡೆ ನ್ಯಾಯ ಬರೋದು. ಅದು ಯಾಕಂದ್ರೆ ಗೊತ್ತಿಲ್ಲ, ಹೆಣ್ಮಗು ಚಿಕ್ಕ ವಯಸ್ಸು ಹೆಣ್ಮಗು ಈ ರೀತಿ ಕೆಲ್ಸಕ್ಕೆ ಬಂದಿದೆ, ಅವ್ರು ಆ ರೀತಿ ಬಳಸ್ಕೊಂಡಿರೋದು ಅದೆಲ್ಲ ಮಾಡಿರೋದೆಲ್ಲ ತಪ್ಪು. ಊರಾಗ ದೊಡ್ಡವರು ಏನಿದ್ರು ನಮ್ಮ ಪರ ನ್ಯಾಯ ಮಾತಾಡ್ಬೇಕು, ಅವ್ನು ಮುಗಿಬೇಕಾಗಿತ್ತು. ಕಾನೂನು ರೀತಿಯಲ್ಲಿ ಅವ್ನು ಶಿಕ್ಷೆ ಆಗಿದೆ, ಜೈಲ್ಗೆ ಹೋಗ್ತಾನೆ. ಅವನ್ ಬಂದ್ಮೇಲೆ ಇನ್ನೊಂದ್ಸಲ ನಮ್ಮ ಇದೆ ಈ ಕಾವಿದೆಯಲ್ಲ, ಈ ಕಾವು ಕಡಿಮೆ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಏನು ತರ ಮಾಡಿದ ತಕ್ಷಣ ಹೋಗಿದ ತಕ್ಷಣ ನಾವು ಅವ್ರು ಇನ್ನ ಏನು ಮಿಂಚೋಗಿಲ್ಲ, ಟೈಮು ಇನ್ನ ಇದೆ, ಸಮಯ ಇದೆ. ನಾವು ಕಾಯೋಣ, ಮಾತಾಡ್ಸೋಣ, ಎಲ್ಲ ನಾವು ಹೋಗೋಣ. ನಮ್ಮ ಸಮುದಾಯದ ತಾಲೂಕಲ್ಲಿ ಇನ್ನ ಜಾಸ್ತಿ ಜನ ಇದ್ದಾರೆ, ಸೇರ್ಸೋಣ, ಸಂಘಟನೆಯವರೆಲ್ಲ ಸೇರ್ಸೋಣ. ಇದಕ್ಕೆ ನ್ಯಾಯ ಬೇಕು ಅಂತ ಕೇಳೋಣ. ಅವನು ಆದ್ರೆ ಇನ್ನೊಂದು ಮನೆ ಮಾಡಿ ಇಟ್ಕೊಳ್ಳಿ ಬಿಡಿ. ಇವಾಗ ಅಲ್ಲ ಆದ್ರೆ ಅದ್ ಕಡೆನು ನ್ಯಾಯ ಇಲ್ಲ, ಇದ್ ಕಡೆ ನ್ಯಾಯ ಇಲ್ದಿರ ಮಾಡಾಕಿ ಓದಿರೋ ಹೆಣ್ಮಗುನ ನಡಿ ರೋಡಲ್ಲಿ ಎತ್ಕೊಂಡ್ಬಂದು ನಿಲ್ಸ್ಬಿಟ್ಟಲ್ಲ. ನಾವು ಅದಕ್ಕೇನಂತ ನಾವು ಮುಂದಿನ ದಿನದಲ್ಲಿ ಬಿಸಿ ಮುಟ್ಸೋಣ. ಸ್ವಲ್ಪ ತಾಳ್ಮೆಯಿಂದ ಇರಿ ಅಣ್ಣ. ನ್ಯಾಯ ನಮ್ಮ ಕಡೆ ಇರುತ್ತೆ. ನಾವು ಹೋರಾಟದ ಮುಖಾಂತರ, ಕಾನೂನು ಹೋರಾಟದ ಮುಖಾಂತರ ನಾವೇನಂತ ನಾವು ಬಿಸಿ ಮುಟ್ಸೋಣ. ನಾವು ಏನಮ್ಮ ಅಲ್ಲಿವರೆಗೂ ಬಂದಿರೋ ಮಗುನೇ ರಾತ್ರಿ ಹೇಳಿಡ್ತಂತೆ, ನನಗೆ FIR ಬೇಡ, ಇರಮ್ಮ 1 ನಿಮಿಷ ಮಾತಾಡಬಾರ್ದು. ನಾನು ಹೇಳ್ತೀನಿ ಸರ್, FIR ಬೇಡ ಸರ್, ನನಗೆ ಇನ್ನು FIR ಮಾಡಿ ಜೈಲಿಗೆ ಹೋದ್ರೆ ನಾವೇನು ಮಾಡೋದು? FIR ಬೇಡ, ದಯವಿಟ್ಟು ನಾನು ಒಂದು ಜೊತೆ ಇರೋ ವ್ಯವಸ್ಥೆ ಮಾಡಿಕೊಡಿ ಅಂತ. ಆಯಿತು ಬ್ರದರ್, ನಾವು ಪೊಲೀಸರು ಒಂದು ತಿಳುವಳಿಕೆ ಹೇಳ್ಬೋದು, ಹಿಂಗೆ ಮಾಡ್ರಪ್ಪ ಅಂತ ಹೇಳ್ಬೋದು. ಪ್ರೆಸರ್ ಕೊಟ್ಬಿಟ್ಟೆ ಬಾಳ್ಲೇಬೇಕು ಮಗನೇ, ಇಲ್ಲ ನೀನು ಕಾಲ್ ಮುರಿದಾಕ್ ಬಿಡ್ತೀನಿ ಹೇಳಕ್ಕಾಗದ ಮಗ? ಆಗಲ್ಲ ಸರ್, ಆಗುತ್ತೆ ನಮಗ. ಅಲ್ಲ ನಾವು ಹೇಳೋದು ಸರ್, ನಾವೊಂದು ಹೇಳ್ತೀರಿ, ಇದೇ ವಿಚಾರ ಈ ಥರ ಮಾಡ್ತಿರಲ್ಲ, ಎಲ್ಲ ವಿಚಾರದಲ್ಲಿ ಇದೇ ರೀತಿ ಮಾಡಬೇಕು. ನೀವು ಸಾಲ್ವ್ ಮಾಡ್ತೀರ, ನಮ್ಮ ಖುಷಿ. ನಮ್ಮಲ್ಲೇ ಸರ್ ಅಂದರೆ ಯಾವುದೇ ವಿಚಾರ ಅಟ್ರಾಸಿಟಿ ಗಲಾಟೆ ಆದರೆ ಬೇಡ, ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಡಿ ಅಂತ ಹೇಳ್ತೀರಾ ನೀವು. ಆದರೆ ಇದೇ ವಿಚಾರದಲ್ಲೂ ಬೇಡ, ಕುತ್ಕೊಂಡು ಮಾತಾಡಿ. ಯಾಕೆ ಯಾವಕ್ಕೆ ಅವಕಾಶ ಕೊಟ್ಟಿವಿ ನಾವು? ಒಂದು 3 ದಿವಸ ಯಾವಕ್ಕೆ ಅವಕಾಶ ಕೊಡ್ತೀವಿ ಅಂದರೆ ನೋಡೋಣ, ಎಲ್ಲ ಸೇರಿಕೊಂಡು ಏನಾರು ಒಂದು ಮಾಡ್ಕೊಳ್ಳೋಣ, ತಿಳುವಳಿಕೆ ಮಾಡ್ಕೊಳ್ಳೋಣ ಅಂತೇಳಿ ಪ್ರಯತ್ನ ಮಾಡಲಿಂದ ಮಾಡಿದ್ವ. ಯಾವಾಗ ಅವನು ಬೋಳಿ ಮಗ ಬೆಂಡಾಗಲಿಲ್ವಾ, ಒಂದು ಬೇಡ ಕೇಸ್ ಇಷ್ಟು ಮಾಡಪ್ಪ, ಎಲ್ಲ ಕೇಸ್ ಇಷ್ಟು ಮಾಡುತ್ತೆ ಅಂತ. ಈ ಕೇಸ್ ಇಷ್ಟು ಮಾಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ, ಈಗ ಮಾಜರ್ ಮಾಡಿದ್ದೀವಿ, ಮಾಜರೆಲ್ಲ ಮಾಡಿದ್ದೀವಿ. ಈಗೆಲ್ಲ ಏನಿದೆ ಕಾನೂನು ಪ್ರಕ್ರಿಯೆ ಎಲ್ಲ ಮಾಡ್ತೀವಿ. ಆಲ್ರೆಡಿ ಸೋಷಿಯಲ್ ವೆಲ್ಫೇರ್ ಲೆಟರ್ ಬರೆದಿದ್ದೀವಿ, ಹಿಂಗಾಗಿದೆ ಅಂತೇಳಿ. ಏನು ಕಾನೂನು ವ್ಯಾಪ್ತಿನಲ್ಲಿ ಏನೇನು ಮಾಡಬೇಕು ನಾವೆಲ್ಲನೂ ಸಪೋರ್ಟ್ ಮಾಡ್ತೀವಿ. ಆಮೇಲೆ ಯಾರು ಯಾವ ಬಾಯಿಕೊಂಡು ಮಾಡ್ತೀವಿ, ಮೇಜರ್ BS ಓದಿದೆ, ಈಗ ಎದುರಿಸ್ತೀನಿ. ನಾನು ಏನು ಹೇಳ್ಕೊಟ್ಟಿದ್ದೀನಿ ಹುಡುಗಿಗೆ, ನನಗೆ ಏನು ಹೇಳ್ಕೊಟ್ಟಿದ್ದೀನಿ ನೋಡಮ್ಮ, BSc ಮಾಡಿದ್ಯಾ, ಎದುರ್ಕೊಳಕ್ಕೆ ಹೋಗ್ಬಿಡ, ಕಾನೂನು ಹೋರಾಟ ಮಾಡು, ಕಾನೂನು ತಿಳ್ಕೊ, ನೀನು ಯಾರಿಗೆ ಎದುರ್ಕೋಬೇಡ, ನೇರವಾಗಿ ಇರುತ್ತೆ ಹೇಳ್ಕೊಡಿ. ಅದಕ್ಕೆ ನಾವು ನಿಮ್ಮವ್ರನ್ನೇ ಬ್ರಿಟಿಷ್ ತಗೋತೀವಿ ಅಂದರೆ ಕೆಲಸಕ್ಕೆ ಹೋಗ್ತೀವಿ ನಿಜ, ಅವ್ರ ಮನೇಲಿ ಕೆಲಸ ಮಾಡ್ತೀವಿ ನಿಜ ಅಂತ. ಯಾವ ರೀತಿ